ಹಾಯ್ ನಮಸ್ತೆ. ಆಹಾರ ಬುತ್ತಿಗೆ ಸ್ವಾಗತ. ಇವತ್ತು ನಾನು ಒಂದು ಬಟ್ಲು ಬೇಳೆ ತೊಗೊಂಡ್ಬಿಟ್ಟು ನಾನು ಟೊಮೊಟೊ ಬೇಳೆಯಿಂದ ಒಂದು ಗಟ್ಟಿ ಬೇಳೆ ಸಾರು ಮಾಡ್ತೀನಿ ಬನ್ನಿ. ಯಾಕಂದರೆ ಮನೇಲಿ ತರಕಾರಿ ಇಲ್ಲ, ಸಡನ್ನಾಗಿ ನೆಂಟರು ಬಂದರು ಅಂದರೆ ಈ ಥರದೊಂದು ಗಟ್ಟಿ ಬೇಳೆ ಮಾಡಿಕೊಟ್ಟು ಒಂದು ಹಪ್ಪಳ ಕರೆದು ಅವ್ರಿಗೆ ಅನ್ನ ಸಾಂಬಾರು ಜೊತೆ ಕೊಟ್ರಂತೂ ಸೂಪರಾಗಿರುತ್ತೆ. ಇದು ಹೇಗೆ ಮಾಡೋದಂತ ನೋಡ್ಕೊಂಬರೋಣ ಬನ್ನಿ. ನೋಡಿ, ಇವಾಗ ಒಂದು ಬಟ್ಲು ನಾನು ನೀರು ತೊಗೊಂಡಿದ್ದೀನಿ. ನೀರು ತೊಗೊಂಡ್ಬಿಟ್ಟು ನಾನು ಬೇಳೆ ಎಲ್ಲ ಚೆನ್ನಾಗಿ ತೊಳ್ಕೊತೀನಿ. ತೊಳೆದ್ಬಿಟ್ಟು ಹಾಕಿ ಮಾಡೋದ್ರಿಂದ ಧೂಳು ಕಸ ಇರುತ್ತೆ, ಅಂಗಡಿಯಿಂದ ತಂದಿರ್ತೀವಿ. ನೀಟಾಗಿ ಹಿಂಗೆ ತೊಳ್ಕೊಂಬಿಟ್ಟು ಟೊಮೊಟೊ ಬೇಳೆ ಎಲ್ಲ ಚೆನ್ನಾಗಿ ತೊಳೆದ್ಬಿಟ್ಟು ವಾಶ್ ಮಾಡಿ ನಾವು ಒಂದೆರಡು ಸತಿ ತೊಳೆದ್ಬಿಟ್ಟು ನಾವು ಕುಕ್ಕರ್ಗೆ ಹಾಕೋಣ ಬನ್ನಿ. ನೋಡಿ, ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ. ಚಿಕ್ಕದು ಕುಕ್ಕರ್ ಇದ್ದರೆ ನಿಮ್ಮ ಮನೇಲಿ ಕುಕ್ಕರ್ ತೊಗೊಳ್ಳಿ. ನಾನು ಒಂದು ತೊಳೆದಿರೋದು ಒಂದು ಬಟ್ಲು ಬೇಳೆ ನಾನು ಹಾಕ್ತಾಯಿದ್ದೀನಿ. ಹಾಕಿಬಿಟ್ಟು ಇದಕ್ಕೊಂದು ಚಂಬು ನಾವು ನೀರು ಹಾಕ್ಕೊಳ್ಳೋಣ. ನೋಡಿ, ಒಂದು ಚಮ್ ನೀರು ಹಾಕ್ಕೊಂಡ್ಬಿಟ್ಟು ಒಂದು ಈರುಳ್ಳಿ 2 ಟೊಮೊಟೊನೂ ಇದಕ್ಕೆ ನಾವು ಹಾಕ್ಕೊಳ್ಳೋಣ. ಟೊಮೊಟೊ ಈರುಳ್ಳಿ ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಸ್ವಲ್ಪ ಇವಾಗ ನಾವು ಇದು ಬೇಯುವಾಗ ಅರಿಶಿನ ಪುಡಿ ಹಾಕ್ಕೋಬೇಕು. ಇವಾಗ 1 ಸ್ಪೂನ್ ಆಗೋಷ್ಟು ನಾವು ಉಪ್ಪು ಹಾಕ್ಕೊಳ್ಳೋಣ. ಸ್ವಲ್ಪ ಒಂದೇ 1 ಸ್ಪೂನ್ ಆಗೋಷ್ಟು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಹಾಕ್ಕೊಂಬಿಟ್ಟು ನೀವು ಬೇಳೆ ಬೇಯಿಸಿ ನೋಡ್ರಿ, ನೀವು ಸೂಪರಾಗಿರುತ್ತೆ. ಇವಾಗ ನಾನು ಕುಕ್ಕರ್ದು ಮುಚ್ಚಳ ಮುಚ್ತೀನಿ. ನೋಡಿ, ಚೆನ್ನಾಗಿ ಎಲ್ಲ ಹೀಗೆ ಮಿಕ್ಸ್ ಮಾಡ್ಕೊಂಬಿಟ್ಟು ನಾವು ಒಂದು 2 ವಿಶಿಲ್ ಹೊಡೆಸಿದ್ರೆ ಸಾಕು, ಸೂಪರಾಗುತ್ತೆ ಇದು ಬೇಳೆ ಸಾರು. ಅರ್ಜೆಂಟಿಗೆ ಮನೇಲಿ ಏನೂ ತರಕಾರಿ ಇಲ್ಲಪ್ಪ ಅಂದಾಗೆ ನಾವು ಈ ಥರದೊಂದು ಬೇಳೆ ಸಾಂಬಾರು ಮಾಡ್ಕೊಂಡು ತಿನ್ಬೋದು. ಇವಾಗ ಇದು 2 ವಿಶಿಲ್ ಆಗೋವರೆಗೂ ನಾನು ಬಿಟ್ಟು ಆಮೇಲೆ ಹೇಗೆ ಒಗ್ಗರಣೆ ಹಾಕೋದಂತ ತೋರಿಸ್ತೀನಿ ಬನ್ನಿ. ನೋಡಿ, ಇವಾಗ ಚೆನ್ನಾಗಿ ಬೇಳೆ ಬೆಂದಿದೆ. ಇವಾಗ ನಾವು ಇದಕ್ಕೊಂದು ಸಣ್ಣದಾಗೆ ಬೆಳ್ಳುಳ್ಳಿ, ಕರಿಬೇವು ಸೊಪ್ಪು, ಕೊತ್ತಂಬರಿ ಸೊಪ್ಪು ಹಾಕಿ ನಾವು ಒಗ್ಗರಣೆ ಹಾಕೋಣ. ತರಕಾರಿ ಇಲ್ಲ, ಏನೂ ಇಲ್ಲ, ಈ ಥರ ಬೇಳೆ ಮಾಡಿಕೊಂಡು ಈರುಳ್ಳಿ ಹಾಕಿ ಟೊಮೊಟೊ ಹಾಕಿ ಅರಿಶಿನ ಪುಡಿ ಉಪ್ಪು ಎಲ್ಲ ಹಾಕಿ ನಾವು ಚೆನ್ನಾಗಿ ಬೇಯಿಸ್ಕೊಂಡಿದ್ದೀವಿ. ಇವಾಗ ಒಂದು ಇದಕ್ಕೆ ಒಗ್ಗರಣೆ ಹಾಕೋಣ. ಯಾಕಂದರೆ ಇದು ಇಡ್ಲಿಗೆ ತಿನ್ನೋಕ್ಕೂ ತುಂಬ ಚೆನ್ನಾಗಿರುತ್ತೆ. ಇಡ್ಲಿ, ಚಪಾತಿ, ಅನ್ನಕ್ಕೆ ಸೂಪರಾಗಿರುತ್ತೆ. ಸಿಂಪಲ್ ಬರೀ ಬೇಳೆ ಸಾರು. ಇವಾಗ ಒಗ್ಗರಣೆ ಹಾಕೋಣ ಬನ್ನಿ. ಒಗ್ಗರಣೆ ಹಾಕೋಕ್ಕೆ ಏನು ಬೇಕಂತ ನೋಡ್ಕೊಳ್ಳೋಣ. ನೋಡಿ, ಒಂದು 4 ಹೆಸರಷ್ಟು ಕರಿಬೇವು ಸೊಪ್ಪು, ಒಂದು 5-6 ಗೆಡ್ಡೆಯಷ್ಟು ಬೆಳ್ಳುಳ್ಳಿ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇವಾಗ ನಾವು ಒಗ್ಗರಣೆ ನೋಡಿ, ಇವಾಗ ನಾನು ಬಾಣಲಿ ಇಟ್ಕೊಂಡಿದ್ದೀನಿ. ಬಾಣಲಿ ಚೆನ್ನಾಗಿ ಕಾಯ್ದ ನಂತರ ನಾವು ಒಂದು 2-3 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ನೀವು ಜಾಸ್ತಿ ತಿನ್ನೋಂಗಿದ್ರೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ನಾನು ಸ್ವಲ್ಪ ಜಾಸ್ತಿ ಬೇಡ ಅಂತ ಕಡಿಮೆ ಹಾಕ್ಕೊಂಡಿದ್ದೀನಿ. ಇವಾಗ ನಾನು 1 ಸ್ಪೂನ್ ಆಗೋಷ್ಟು ನಾನು ಸಾಸಿವೆ ತೊಗೊಂಡಿದ್ದೀನಿ. ಆಮೇಲೆ ಜೀರಿಗೆ ಬದಲು ನೀವು ಸಾಜೀರಿಗೆ ಅಂತ ಬರುತ್ತೆ, ಅದನ್ನು ಹಾಕಿ ನೋಡಿ, ಬೇಳೆ ಸಾರಿಗೆ ಸೂಪರಾಗಿರುತ್ತೆ. ಇದು ಸಾಜೀರಿಗೆ ಅಂತ, ಈ ಥರದೊಂದು ಜೀರಿಗೆನೂ ಹಾಕಿಬಿಟ್ಟು ನೀವು ಸಾಂಬಾರು ಮಾಡ್ಬೋದು. ಅದು ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಬೇಳೆ ಸಾರಿಗೆ ಮಾತ್ರ ಅದು ಸೂಪರಾಗಿರುತ್ತೆ. ಅದನ್ನು ಹಾಕಿ ಮಾಡಿದ್ರಂತೂ ಇನ್ನೂ ಚೆನ್ನಾಗಿರುತ್ತೆ. ಇವಾಗ ಸ್ವಲ್ಪ ಬೆಳ್ಳುಳ್ಳಿ ಹಾಕೋಣ. ಹಂಗೆ ಕರಿಬೇಕು. ನೋಡಿ, ಎಷ್ಟು ಚೆನ್ನಾಗಿ ಕುದೀತಾ ಐತಿ. ಈ ಥರ ಒಂದು ಕುದಿ ಬಂದರೆ ಸಾಕು, ಸೂಪರಾಗಿರುತ್ತೆ. ಯಾಕಂದ್ರೆ ಬೇಳೆ ಫಸ್ಟೇ ನಾವು ನುಣ್ಣಗೆ ಬೇಯಿಸ್ಕೊಂಡಿರ್ತೀವಿ, ಜಾಸ್ತಿ ಹೊತ್ತು ಕುದಿಸೋದೇನು ಬೇಡ. ಇವಾಗ ಸ್ವಲ್ಪ ಉಪ್ಪು ಕಡಿಮೆ ಆಗಿದೆ, ನಾವು ಸ್ವಲ್ಪ ಉಪ್ಪು ಹಾಕಿದ್ದೀವಿ. ಇನ್ನೊಂದು ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ನಾನು ಉಪ್ಪು ಹಾಕ್ಕೊತಾ ಇದ್ದೀನಿ. ಉಪ್ಪು ಹಾಕ್ಕೊಂಬಿಟ್ಟು ಲಾಸ್ಟ್ಗೆ ನಾನು ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ನಾನಿವಾಗ ಇದನ್ನು ಹಾಫ್ ಮಾಡ್ತೀನಿ. ನೋಡಿ, 2 ಕುದಿ ಬಂದರೆ ಸಾಕು, ಸೂಪರಾಗಿ ಬೇಳೆ ಸಾರಾಗಿರುತ್ತೆ. ತುಂಬ ಚೆನ್ನಾಗಿರುತ್ತೆ. ಈ ಥರದೊಂದು ಬೇಳೆ ಸಾರು ನೀವು ಇಡ್ಲಿ ಜೊತೆಗಂತೂ ಸೂಪರಾಗಿರುತ್ತೆ. ಇದು ಕಾಂಬಿನೇಷನ್ನು. ಆ ಥರ ಒಂದು ಸಾಂಬಾರು ನೀವು ಬರೀ ಈರುಳ್ಳಿ, ಟೊಮೊಟೊ, ಬೆಳ್ಳುಳ್ಳಿ ಇದ್ದರೆ ಸಾಕು, ಖಾರದ ಪುಡಿ ಹಾಕಿಬಿಟ್ಟು ಮಾಡಿದ್ರೆ ಮಾತ್ರ ಸಖತ್ತಾಗಿರುತ್ತೆ. ನೀವು ಬೇಕಾದ್ರೆ ನಿಮ್ಮ ಮನೇಲಿ ಸಾಂಬಾರು ಪೌಡ್ರ್ ಇದ್ರೂ ಹಾಕಿ ಮಾಡ್ಕೋಬೋದು. ನಾನು ಜಾಸ್ತಿ ಗಟ್ಟಿ ಆಗುತ್ತೆ ಅಂತೇಳಿ ನಾವು ಉತ್ತರ ಕರ್ನಾಟಕ ಕಡೆ ಅಷ್ಟೊಂದು ಮಸಾಲೆ ಎಲ್ಲ ಹಾಕಿರಲ್ಲ, ಕಡಿಮೆ ಹಾಕಿ ಮಾಡಿರ್ತೀವಿ. ಆ ಥರ ಸಾಂಬಾರು ಹಾಕಿ ನಾನು ಇಡ್ಲಿಗಾಗುತ್ತೆ, ಚಪಾತಿಗಾಗುತ್ತೆ, ರೈಸ್ಗಾಗುತ್ತೆ ಅಂತೇಳಿ ಈ ಥರ ಸಾಂಬಾರು ಮಾಡಿದ್ದೀನಿ. ನೋಡಿ, ಈ ಥರ ಬರೀ ಬೇಳೆ ಸಾಂಬಾರು ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ.